ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ನರಸಿಂಹಮೂರ್ತಿ ಟಿ ಎನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು SBI ಬ್ಯಾಂಕಲ್ಲಿ ಡೆತ್ ಕ್ಲೈಮ್ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಡೆತ್ ಆದರೆ ಅವ್ರದ್ದು ಡೆತ್ ಸರ್ಟಿಫಿಕೇಟು ರೆಡಿ ಮಾಡ್ಕೊಬೇಕಾಗುತ್ತೆ. ಡೆತ್ ಸರ್ಟಿಫಿಕೇಟ್ ಹೇಗೆ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೋಡ್ಕೊಂಡು ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಸ್ನೇಹಿತರೆ, ಡೆತ್ ಸರ್ಟಿಫಿಕೇಟ್ ರೆಡಿ ಆದಮೇಲೆ ಇನ್ ಕೇಸ್ ಅವ್ರೇನಾದರೂ ಪೆನ್ಷನ್ ಡ್ರಾ ಮಾಡ್ತಾಯಿದ್ರೆ ಅದ್ರ ಡೀಟೇಲ್ಸನ್ನು ನೀವು ಮೆನ್ಷನ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನೀವೇನು ಮಾಡೋಗುತ್ತೆ, ಮ್ಯಾನೇಜರ್ಗೆ ಅಡ್ರೆಸ್ ಮಾಡಿಬಿಟ್ಟು ಒಂದು ಲೆಟ್ರ್ ಬರೀಬೇಕಾಗುತ್ತೆ. ಅದರಲ್ಲಿ PPO ನಂಬರು, PPO ಅಂತ ಅಂದರೆ ಪೆನ್ಷನ್ ಪೇಮೆಂಟ್ ಆರ್ಡರ್ ನಂಬರು, ಅದನ್ನು ಮೆನ್ಷನ್ ಮಾಡೋಕ್ಕಾಗುತ್ತೆ. ಮತ್ತು ಅವ್ರದ್ದು ಅಕೌಂಟ್ ನಂಬರ್ ಬರೀಬೇಕಾಗುತ್ತೆ. ಅದ್ರ ಜೊತೆಗೆ PPO ಕಾಪಿ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಡೆತ್ ಸರ್ಟಿಫಿಕೇಟ್ ಜೆರಾಕ್ಸು ಮತ್ತು ಪಾಸ್ಬುಕ್ ಕಾಪಿದು ಜೆರಾಕ್ಸು, ಇವೆಲ್ಲ ಡಾಕ್ಯುಮೆಂಟ್ಸ್ನ ಆ ಲೆಟರ್ ಜೊತೆಗೆ ಅಟ್ಯಾಚ್ ಮಾಡಿಬಿಟ್ಟು ಕೊಡಬೇಕಾಗುತ್ತೆ. ಮತ್ತು ಲೆಟರಲ್ಲಿ ಯಾವ ಡೇಟಲ್ಲಿ ಅವರು ತೀರೋಗಿರ್ತಾರೆ ಆ ಡೇಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಮೇಲೆ ಅವ್ರ ಪೆನ್ಷನ್ ಬರ್ತಿರುತ್ತಲ್ಲ ಅದು ನಿಂತೋಗುತ್ತೆ. ಅಂದರೆ ಎಲ್ಲಿವರೆಗೂ ಬರುತ್ತೆ ಅಂದರೆ ಡೆತ್ ಆಗಿರೋ ಡೇಟ್ ಇರುತ್ತಲ್ಲ, ಡೆತ್ ಸರ್ಟಿಫಿಕೇಟಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಆ ಡೇಟ್ಗಿನ್ನ ಮುಂಚೆ ಏನು ಪೆನ್ಷನ್ ಬಂದಿರುತ್ತೆ ಅದು ಮಾತ್ರ ಸಿಗುತ್ತೆ. ಆ ಡೇಟು ಡೆತ್ ಆಗಿರೋ ಡೇಟ್ ಆದಮೇಲೆ ಬಂದಿರೋ ಪೆನ್ಷನ್ನು ವಾಪಸ್ ಹೋಗುತ್ತೆ. ಸ್ನೇಹಿತರೆ, ಇನ್ನೊಂದು ವಿಷಯ ತಿಳಿಸೋಕೆ ಇಷ್ಟಪಡ್ತೀನಿ. ಗಂಡ ಹೆಂಡ್ತಿನಲ್ಲಿ ಗಂಡ ಏನಾದರೂ ಡೆತ್ ಆದರೆ ಹೆಂಡ್ತಿಗೆ ಪೆನ್ಷನ್ ಬರುತ್ತೆ, ಹೆಂಡ್ತಿ ಏನಾದರೂ ಡೆತ್ ಆದರೆ ಗಂಡನಿಗೆ ಮಾತ್ರ ಪೆನ್ಷನ್ ಬರುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಇದು ಬರೋದಿಲ್ಲ. ಇದು ಸ್ನೇಹಿತರೆ, ಲೆಟರು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿ ಕೊಟ್ಟಾದಮೇಲೆ ಮತ್ತೆ 3 ಡೇಸ್ ಬಿಟ್ಕೊಂಡು ಮತ್ತೆ ಬ್ಯಾಂಕಿಗೆ ಹೋಗಬೇಕಾಗುತ್ತೆ ನೀವು. ಸ್ನೇಹಿತರೆ, 3 ಡೇಸ್ ಆದಮೇಲೆ ಅಂದರೆ 3 ದಿನ ಆದಮೇಲೆ ಮತ್ತೆ ನೀವು ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ನಲ್ಲಿ ಒಂದು ಫಾರಮ್ ಕೊಡ್ತಾರೆ. ಅದು 3 ಪೇಜಸ್ ಇರುತ್ತೆ. ಅದು ಈ ರೀತಿ ಇರುತ್ತೆ. ಅದನ್ನು ಹೇಗೆ ಫಿಲಪ್ ಮಾಡೋದು ಅಂತ ತೋರಿಸ್ತೀನಿ ನಾನು. ಇಲ್ಲಿ ಬ್ರಾಂಚ್ ಅಡ್ರೆಸ್ ಬರೀಬೇಕಾಗುತ್ತೆ. ಇಲ್ಲಿ ನಾಮಿನಿ ಹೆಸರು ಯಾರು ಕೊಟ್ಟಿರ್ತಾರೋ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಾಕಬೇಕಾಗುತ್ತೆ. ಇಲ್ಲಿ ಯಾರು ತೀರೋಗಿರ್ತಾರೋ ಅವ್ರ ಹೆಸರು ಬರೀಬೇಕಾಗುತ್ತೆ. ಇಲ್ಲಿ ನಾಮಿನಿ ಹೆಸರು ಯಾರು ಕೊಟ್ಟಿರ್ತಾರೋ ಅವ್ರ ಹೆಸರು ಬರೀಬೇಕಾಗುತ್ತೆ. ಇಲ್ಲಿ ಯಾರು ತೀರೋಗಿರ್ತಾರೋ ಅವ್ರ ಹೆಸರು ಬರೀಬೇಕಾಗುತ್ತೆ. ಇಲ್ಲಿ ಅವ್ರು ಯಾವ ಡೇಟಲ್ಲಿ ತೀರೋಗಿರ್ತಾರೆ ಆ ಡೇಟ್ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಲಮ್ಸ್ ಇದೆಯಲ್ಲ, ನೇಚರ್ ಆಫ್ ಡೆಪಾಸಿಟ್ ಅಂತ, ಅಲ್ಲಿ ಅವ್ರದ್ದು SB ಇದ್ದರೆ SB ಅಕೌಂಟ್ ಅಂತ ಬರೀರಿ, ಇಲ್ಲಾಂದರೆ ಕರೆಂಟ್ ಅಕೌಂಟ್ ಅಂತ ಇದ್ದರೆ ಕರೆಂಟ್ ಅಕೌಂಟ್ ಅಂತ ಬರೀಬೇಕು. ಪಕ್ಕದ ಕಾಲಮ್ನಲ್ಲಿ ಅಕೌಂಟ್ ನಂಬರ್ ಬರೀಬೇಕಾಗುತ್ತೆ. ಅಷ್ಟೇ ಆ ರೋನಲ್ಲಿ ಫಿಲಪ್ ಮಾಡಬೇಕಾಗಿರೋದು, ಬೇರೆ ಇನ್ನೇನು ಫಿಲಪ್ ಮಾಡೋಂಗಿಲ್ಲ. ಅದು ಬಿಟ್ಟು ಕೆಳಗಡೆ ಬಂತು ಅಂದರೆ ಯುವರ್ಸ್ ಫೇತ್ಫುಲಿ ಅಂತ ಇದೆಯಲ್ಲ, ಅಲ್ಲಿ ನೀವು ಸೈನ್ ಮಾಡಬೇಕಾಗುತ್ತೆ. ಕೆಳಗಡೆ ಡೇಟ್ ಇದೆಯಲ್ಲ, ನೀವು ಯಾವತ್ತು ಫಾರಮ್ ಫಿಲಪ್ ಮಾಡ್ಕೊಡ್ತೀರಾ ಆವತ್ತಿನ ಡೇಟ್ ಹಾಕಬೇಕಾಗುತ್ತೆ. ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಏನೇನು ಅಟ್ಯಾಚ್ ಮಾಡಬೇಕು ಅಂತಂದರೆ ಪಾಸ್ಬುಕ್ಕು ಮತ್ತು ಚೆಕ್ ಬುಕ್ಕು, ATM ಕಾರ್ಡು, ಡೆತ್ ಸರ್ಟಿಫಿಕೇಟು, ನಾಮಿನೇಷನ್ ರೆಸಿಪ್ಟು ಅಂದರೆ ಈ ಫಾರಮ್ ತೋರಿಸಿಲ್ಲ ಅದು, ಮತ್ತು ಒಂದು ಆಧಾರ್ ಕಾಪಿ ಕೊಡಬೇಕಾಗುತ್ತೆ. ನಾಮಿನಿ ಇಲ್ಲ ಅಂತಂದರೆ ವಂಶವೃಕ್ಷ ಕೇಳ್ತಾರೆ, ವಂಶವೃಕ್ಷ ತಗೊಂಡೋಗಿ ಕೊಡಬೇಕಾಗುತ್ತೆ. ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕಾಗುತ್ತೆ. ಮತ್ತು ಒಂದು ರೆವಿನ್ಯೂ ಸ್ಟಾಂಪ್ ರೆಡಿ ಮಾಡಿ ಇಟ್ಕೊಂಡಿರಿ. ಸ್ನೇಹಿತರೆ, ಇದು ಸೆಕೆಂಡ್ ಪೇಜು. ಯಾರು ಅರ್ಜಿ ಫಿಲಪ್ ಮಾಡ್ಕೊಡ್ತಾರೋ ಅವ್ರದ್ದು ಅಡ್ರೆಸ್ಸು ಮತ್ತು SBIಯಲ್ಲಿ ಏನಾದರೂ ಅಕೌಂಟ್ ನಂಬರ್ ಇದ್ದರೆ ಬರೀರಿ, ಇಲ್ಲಾಂದರೆ ಏನು ಬೇಕಾಗಿಲ್ಲ. ಮತ್ತು ನಿಮ್ಮ ಮೊಬೈಲ್ ನಂಬರ್ ಬರೀಬೇಕಾಗುತ್ತೆ. ಇಲ್ಲಿ ವಿಟ್ನೆಸ್ 1 ಮತ್ತು ವಿಟ್ನೆಸ್ 2 ಅಂತ ಇದೆ. ಇದು ಸಾಕ್ಷಿಗೋಸ್ಕರ. ಯಾರ್ದು SBI ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೋ ಅವ್ರದ್ದು ನೇಮು, ಅಡ್ರೆಸ್ಸು ಮತ್ತು ಅಕೌಂಟ್ ನಂಬರ್ ಬರೆಸ್ಬೇಕಾಗುತ್ತೆ. ಅಷ್ಟೇ ಇಲ್ಲಿ ಫಿಲಪ್ ಮಾಡೋದು. ಫಾರ್ ಆಫೀಸ್ ಯೂಸ್ ಓನ್ಲಿ ಅಂತ ಇದೆಯಲ್ಲ, ಅದೆಲ್ಲ ಬ್ಯಾಂಕ್ನವ್ರು ಫಿಲಪ್ ಮಾಡ್ಕೊತಾರೆ. ಸ್ನೇಹಿತರೆ, ಇದು 3ನೇ ಪೇಜು ಅಂದರೆ ಲಾಸ್ಟ್ ಪೇಜು. ಇಲ್ಲಿ ರೆಸಿಟ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಬಂದರೆ ಲೆಫ್ಟ್ ಸೈಡಲ್ಲಿ ರೆವೆನ್ಯೂ ಸ್ಟಾಂಪ್ ಅಂತ ಇದೆಯಲ್ಲ, ಅಲ್ಲಿ ರೆವೆನ್ಯೂ ಸ್ಟಾಂಪ್ ಅಂತ ಹಾಕ್ಬಿಟ್ಟು ಅದ್ರ ಮೇಲೆ ಸಿಗ್ನೇಚರ್ ಹಾಕಬೇಕಾಗುತ್ತೆ. ಮತ್ತು ಅದ್ರ ಕೆಳಗಡೆ ಡೇಟ್ ಹಾಕಬೇಕಾಗುತ್ತೆ. ಮತ್ತು ಕೆಳಗಡೆ ಇಲ್ಲಿ ಸಿಗ್ನೇಚರ್, ನೇಮ್ ಆ್ಯಂಡ್ ಅಡ್ರೆಸ್ ಅಂತ ಇದೆಯಲ್ಲ, ಅಲ್ಲಿ ಹೆಸರು ಮತ್ತು ಅಡ್ರೆಸ್ ಬರಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಫಿಲಪ್ ಮಾಡಿಬಿಟ್ಟು ನಾನು ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿಕೊಟ್ರೆ 2 ವೀಕ್ಸ್ ಒಳಗಡೆ ನಿಮ್ಮದು ಸೆಟ್ಲಾಗುತ್ತೆ. ಅದು ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ಈ ರೀತಿ ಮೆಸೇಜ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಡೇಟ್ ನೋಡ್ಬೋದು, 23 ಜನವರಿ ಅಂತ ತೋರಿಸ್ತಾ ಇದೆ. ಇದಾದ 4 ದಿವಸಕ್ಕೆ ಕರೆಕ್ಟಾಗಿ 27ಗೆ ಸೆಟ್ಲಾಗಿದೆ ನೋಡಿ. ಇದೇ ರೀತಿ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.